ಆರಂಭದ ವಾರಗಳಲ್ಲಿ ನಿಮಗೆ ಸೂರಜ್ ಅವ್ರ ಜೊತೆ ಒಂದಷ್ಟು ಕ್ಲಾಶಸ್ ಆಗುತ್ತೆ. ಅದಾದ ನಂತರ ನೀವು ಜಾನ್ವಿ ಅವ್ರ ಹತ್ರ ಮಾತಾಡ್ತೀರಾ, ನನಗೊಂದು ವ್ಯಕ್ತಿ ಇಷ್ಟ ಆಗಲ್ಲ ಅಂದ್ರೆ ನಾನು ಅವ್ರ ಜೊತೆ ಮಾತಾಡಲ್ಲ, ನಾನು ತಿರುಗೂ ನೋಡಲ್ಲ, ನಾನು ಹಾಗೆ ಇರೋದು, ನನ್ನ ವ್ಯಕ್ತಿತ್ವ ಹಾಗೆ ಅಂತ ಹೇಳ್ತೀರಾ. ಮರುದಿವಸ ಮತ್ತೆ ಮಾತಾಡ್ತೀರಾ. ವೀಕ್ಷಕರು ಅದನ್ನ ನಿಮ್ಮ ಮಾತುಗಳನ್ನ ಹೇಗ್ ತಗೊಂಡ್ರು ಅಂತಂದ್ರೆ, ಸೂರಜ್ ಅವ್ರನ್ನ ಬಿಟ್ಟು ಈಗ ರಾಶಿಕಾ ಆಟ ಶುರು ಮಾಡ್ತಾ ಇದ್ದಾರೆ, ಈಗ ರಾಶಿಕಾ ನಿಜವಾಗ್ಲೂ ಸ್ಟ್ಯಾಂಡ್ ತಗೋತಾರೆ, ಅವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗತ್ತೆ ಅಂತ ವೀಕ್ಷಕರು ಅನ್ಕೊಂಡ್ರು. ಬಟ್ ನೆಕ್ಸ್ಟ್ ನೀವು ಸೂರಜ್ ಜೊತೆ ಮಾತಾಡ್ಕೊಂಡು ಶುರು ಮಾಡ್ಬಿಡ್ತೀರಾ. ಆಕ್ಚುಲಿ ಐ ಥಿಂಕ್ ಆನೇನೋ ಏನೋ ಹಾಕಿರ್ತೀರಾ ಅಂತ ಅನ್ಸುತ್ತೆ, ನಾನು ಮಾತಾಡಲ್ಲ ಅಂತ ಹೇಳಿ. ನನಗೆ ತುಂಬಾ ನೆನಪಿದೆ, ಅದು ಗಾರ್ಡನ್ ಏರಿಯಾದಲ್ಲಿ ನನಗೂ ನೆನಪಿದೆ. ಪ್ರಾಮಿಸ್ ಹಾಕಲ್ಲ ನಾನು. ನನಗೆ ಏನಾಗಿರುತ್ತೆ ಅಂದರೆ, ಒಂದು ಯಾವುದೋ ವಿಷಯದಲ್ಲಿ ನಾನು ಒಬ್ರ ಜೊತೆ ಮಾತಾಡ್ತೀನಿ ಅಂದಾಗ ಅಲ್ಲಿ ನಂಗೆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಜಗಳ ಆಡೋಣ, ಕೂತಿದ್ರ ಮಧ್ಯೆ ಎದ್ದೋಗೋದು, ಇದೆಲ್ಲ ನಂಗೆ ಸ್ವಲ್ಪ ಹರ್ಟ್ ಆಯಿತು. ಆ್ಯಂಡ್ ವೀಕೆಂಡ್ ಕೂಡ ಸ್ವಲ್ಪ ಪಾಪ ಅವ್ನು ಬಿಗ್ ಬಾಸ್ ಫಾಲೋವರ್ ಅಲ್ಲ, ಅವ್ನು ಅಷ್ಟು ಬಿಗ್ ಬಾಸ್ ನೋಡಿರಲ್ಲ. ಆ ವಿಡಿಯೋ ಎಲ್ಲ ಹಿಂಗೆ ವೈರಲ್ ಆಯಿತು, ಎಲ್ಲ ಸಾಂಗ್ ಹಾಕಿದ್ದಾರೆ ಸ್ಲೋ ಮೋಷನ್ ಅಂದಾಗ ಪಾಪ ಅವನು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು, ನನಗೂ ಭಯ ಆಯಿತು, ಯಾವ ಥರ ಕಾಣಿಸ್ತಿದೆಯೋ ಏನೋ ಅಂದ್ಕೊಂಡು ಮಾತಾಡೋದು ಬೇಡ, ಒಂದು ಸ್ವಲ್ಪ ಕಡಿಮೆ ಮಾಡೋಣ ಅಂದ್ಕೊಂಡೆಲ್ಲ ಇದು ಮಾಡ್ಕೊತೀವಿ. ಅವನು ಎದ್ದೋಗ್ತಾನೆ, ಅದು ಏನೇನೋ ಆಗುತ್ತೆ ಅಲ್ಲಿ. ಆವಾಗ ನನಗೆ ಅವ್ನು ಮಾತಾಡಿದ್ದು, ಬಿಹೇವ್ ಮಾಡಿದ್ದು ಸ್ವಲ್ಪ ಹರ್ಟ್ ಆಯಿತು. ನಾನು ಈ ವ್ಯಕ್ತಿ ಜೊತೆ ಮಾತಾಡಲ್ಲ ಬಿಕಾಸ್ ಅಂತೆಲ್ಲ ಮಾತಾಡ್ತೀವಿ. ಬಟ್ ನೆಕ್ಸ್ಟ್ ಡೇ ಬಂದು ಸೂರಜ್ ಬಂದು ಮಾತಾಡಿದಾಗ, ನಾನು ಮಾತಾಡಬೇಕು ಅಂತ ಅಂದಾಗ ನಾನು ಮಾತಾಡಲ್ಲ ಏನು ಅಂತೆಲ್ಲ ಹೇಳ್ತೀನಿ. ಬಟ್ ಅವನು ಹೀಗೆಲ್ಲ ಹೀಗೆ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಅರ್ಥ ಆಯಿತು. ಅರ್ಥ ಆದಮೇಲೂ ಕೂಡ ಇಲ್ಲ ನಾನು ಮಾತಾಡಲ್ಲ, ನಾನು ಹಿಂಗೆ ಹೇಳಿದ್ದೀನಿ ಅಂದ್ಕೊಂಡು ವಾದ ಮಾಡೋಕ್ಕಾಗಲ್ಲ ಅಲ್ಲ ಅಲ್ಲಿ. ಬಟ್ ನನ್ನ ಈ ಸೀಸನ್ ಕಂಪ್ಲೀಟ್ ನನ್ನ ಪರವಾಗಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನನ್ನ ವಾಯ್ಸ್ ನಾನೇ ನಾನೇ ವ್ಯಕ್ತಪಡಿಸಿದ್ದೀನಿ. ನನ್ನ ವಾಯ್ಸ್ ಆಗೋಕ್ಕೆ ಯಾರನ್ನೂ ನಾನು ಬಿಟ್ಟಿಲ್ಲ. ಓಕೆ,